ವಿಮೋಚನಕಾಂಡ ಅಧ್ಯಾಯ 11. ಯೆಹೋವನು ಮೋಶೆಗೆ ಇಂತೆಂದನು, ಫರೋಹನಿಗೂ ಐಗುಪ್ತರಿಗೂ ಇನ್ನೊಂದು ಉಪದ್ರವವನ್ನು ಬರಮಾಡುತ್ತೇನೆ. ಅದು ಬಂದ ನಂತರ ಅವನು ನಿಮಗೆ ಇಲ್ಲಿಂದ ಹೋಗುವುದಕ್ಕೆ ಅಪ್ಪಣೆ ಕೊಡುವುದು ಮಾತ್ರವಲ್ಲದೆ ನಿಮ್ಮೆಲ್ಲರನ್ನು ಅಟ್ಟಿಬಿಡುವನು. ಆದುದರಿಂದ ಸ್ತ್ರೀ ಪುರುಷರೆಲ್ಲರೂ ತಮ್ಮ ತಮ್ಮ ನೆರೆಹೊರೆಯವರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಕೇಳಿಕೊಳ್ಳಬೇಕೆಂಬುದಾಗಿ ಜನರಿಗೆ ಸ್ಪಷ್ಟವಾಗಿ ಹೇಳು ಅಂದನು. ಯೆಹೋವನು ಇಸ್ರಾಯೇಲ್ಯರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದನು. ಇದಲ್ಲದೆ ಐಗುಪ್ತ ದೇಶದಲ್ಲಿ ಫರೋಹನ ಪ್ರಜಾಪರಿವಾರದವರು ಆ ಮೋಶೆಯನ್ನು ಮಹಾಪುರುಷನೆಂದು ತಿಳಿದುಕೊಂಡರು. ಮೋಶೆ ಫರೋಹನಿಗೆ, ಯೆಹೋವನು ಅಪ್ಪಣೆ ಮಾಡುವುದೇನೆಂದರೆ, ನಾನು ಮಧ್ಯರಾತ್ರಿಯಲ್ಲಿ ಐಗುಪ್ತರ ನಡುವೆ ಹಾದು ಹೋಗುವೆನು. ಆಗ ಸಿಂಹಾಸನದ ಮೇಲೆ ಕೂತಿರುವ ಫರೋಹನ ಚೊಚ್ಚಲು ಮಗನು ಮೊದಲುಗೊಂಡು ಬೀಸುವ ಕಲ್ಲಿನ ಹಿಂದೆ ಕೂತಿರುವ ದಾಸಿಯ ಚೊಚ್ಚಲ ಮಗನವರೆಗೂ ಐಗುಪ್ತ ದೇಶದಲ್ಲಿ ಚೊಚ್ಚಲು ಮಕ್ಕಳೆಲ್ಲರೂ ಸಾಯುವರು. ಪಶುಗಳಲ್ಲೂ ಚೊಚ್ಚಲಾದವುಗಳೆಲ್ಲ ಸಾಯುವವು. ಆಗ ಐಗುಪ್ತ ದೇಶದಲ್ಲೆಲ್ಲ ದೊಡ್ಡ ಗೋಳಾಟ ಉಂಟಾಗುವುದು. ಅಂತಹ ಗೋಳಾಟ ಈವರೆಗೆ ಎಂದೂ ಆಗಿಲ್ಲ, ಮುಂದೆಯೂ ಆಗುವುದಿಲ್ಲ. ಆದರೆ ಐಗುಪ್ತರಿಗೂ ಇಸ್ರಾಯೇಲ್ಯರಿಗೂ ಯೆಹೋವನು ವ್ಯತ್ಯಾಸ ಮಾಡಿದ್ದಾನೆಂಬುದು ನಿಮಗೆ ತಿಳಿಯುವಂತೆ ಇಸ್ರಾಯೇಲ್ಯರಲ್ಲಿರುವ ಮನುಷ್ಯರ ಮೇಲಾಗಲಿ ಪಶುಗಳ ಮೇಲಾಗಲಿ ಒಂದು ನಾಯಿಯಾದರೂ ಬೊಗಳುವುದಿಲ್ಲ. ಆಗ ನಿನ್ನ ಪರಿವಾರದವರಾದ ಇವರೆಲ್ಲರೂ ನನ್ನ ಬಳಿಗೆ ಬಂದು ಅಡ್ಡಬಿದ್ದು, ನೀನು ನಿನ್ನ ಅಧೀನದಲ್ಲಿರುವ ಜನರೆಲ್ಲರೂ ನಮ್ಮನ್ನು ಬಿಟ್ಟು ಹೋಗಬೇಕೆಂದು ಬೇಡುವರು. ಆಮೇಲೆ ನಾನು ಹೊರಟು ಹೋಗುವೆನು ಎಂದು ಹೇಳಿದನು. ಮೋಶೆ ಈ ಮಾತನ್ನು ಹೇಳಿ ಕಿಡಿಕಿಡಿಯಾಗಿ ಫರೋಹನನ್ನು ಬಿಟ್ಟು ಹೊರಟು ಹೋದನು. ಯೆಹೋವನು ಮೋಶೆಗೆ, ಫರೋಹನು ನಿಮ್ಮ ಮಾತನ್ನು ಕೇಳುವುದಿಲ್ಲವಾದ್ದರಿಂದ ಐಗುಪ್ತ ದೇಶದಲ್ಲಿ ಮಹತ್ಕಾರ್ಯಗಳನ್ನು ಹೆಚ್ಚಾಗಿ ನಡೆಸುವುದಕ್ಕೆ ನನಗೆ ಆಸ್ಪದವಾಗುವುದೆಂಬುದಾಗಿ ಹೇಳಿದ್ದೆನಷ್ಟೇ. ಮೋಶೆ ಆರೋನರು ಫರೋಹನ ಮುಂದೆ ಆ ಮಹತ್ಕಾರ್ಯಗಳನ್ನೆಲ್ಲ ಮಾಡಿದಾಗ್ಯೂ ಯೆಹೋವನು ಫರೋಹನ ಹೃದಯವನ್ನು ಕಠಿಣ ಮಾಡಿದ್ದರಿಂದ ಫರೋಹನು ಇಸ್ರಾಯೇಲ್ಯರಿಗೆ ತನ್ನ ದೇಶವನ್ನು ಬಿಟ್ಟು ಹೊರಡುವುದಕ್ಕೆ ಅಪ್ಪಣೆ ಕೊಡದೆ ಹೋದನು. ದೇವರು ಪ್ರೀತಿಸುವ ಪ್ರಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸುತ್ತೇವೆ. ಬನ್ನಿರಿ, ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಆದಿಕಾಂಡ ಪುಸ್ತಕದಲ್ಲಿ ದೇವರು ಸೃಷ್ಟಿಕರ್ತನು ಎಂಬುದಾಗಿ ನೋಡ್ತೇವೆ. ವಿಮೋಚನ ಕಾಂಡದಲ್ಲಿ ದೇವರು ವಿಮೋಚಿಸುವವನು ಎಂಬುದನ್ನು ನಾವು ನೋಡ್ತೇವೆ. ಇಂದಿನ ನಮ್ಮ ಅಧ್ಯಯನ ವಿಮೋಚನ ಕಾಂಡ 11ನೇ ಅಧ್ಯಾಯ, ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 11. 11ನೇ ಅಧ್ಯಾಯವನ್ನು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ ಸ್ವಲ್ಪ ರೀಕ್ಯಾಪ್, ಹಿಂದೆ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ ದೇವರು ತನ್ನ ಜನರ ವಿಷಯದಲ್ಲಿ ಇಟ್ಟಂಥ ಒಂದು ಉದ್ದೇಶ, ಮುಖ್ಯವಾದ ಉದ್ದೇಶ ಏನಂದರೆ ಆರಾಧನೆ. ಆ ಆರಾಧನೆ ಅವರು ಮಾಡಬೇಕಾದ್ರೆ ಮತ್ತು ಮಾಡುವುದಕ್ಕೆ ಮುಂಚಿತವಾಗಿ ದೇವರು ಬಯಸಿದ್ದು ಅವರು ಬಿಡುಗಡೆ ಆಗಬೇಕು ಅಂತ ಹೇಳ್ಬಿಟ್ಟು. ಬಿಡುಗಡೆ ಇಲ್ಲದೆ ಆರಾಧನೆ ಅವರಿಗೆ ಆಗ್ತಿರಲಿಲ್ಲ. ಯಾಕಂದರೆ ಐಗುಪ್ತ ದೇಶದಲ್ಲೇ ಇದ್ದರು, 106 ವರ್ಷಗಳು ಅವರು ಗುಲಾಮರಾಗಿದ್ದರು. ಫರೋಹನ್ ಕೂಡ ಒಂದು ಸಲಹೆ ಕೊಟ್ಟಿದ್ದ, ಅದೇನಂತ ಹೇಳಿದ್ರೆ, ಐಗುಪ್ತ ದೇಶದಲ್ಲೇ ನೀವು ದೇವರನ್ನು ಆರಾಧನೆ ಮಾಡಿರಿ ಅಂತ ಹೇಳ್ಬಿಟ್ಟು. ಆದರೆ ದೇವರು ಮಹಾ ಉದ್ದೇಶ ಇಟ್ಕೊಂಡಿದ್ದಾನೆ. ದೇವರು ಎಲ್ಲಿ ಆರಾಧನೆ ಮಾಡಬೇಕನ್ನುವಂಥ ಸ್ಥಳ ಕೂಡ ದೇವರಿಗೆ ಪ್ರಾಮುಖ್ಯ, ಯಾರು ಆರಾಧನೆ ಅನ್ನೋದು ಕೂಡ ದೇವರಿಗೆ ಪ್ರಾಮುಖ್ಯ, ಹೇಗೆ ಆರಾಧನೆ ಮಾಡಬೇಕು ಅನ್ನೋದು ಕೂಡ ದೇವರಿಗೆ ಪ್ರಾಮುಖ್ಯ. ಹಾಗಿರಲಾಗಿ ಬರೀ ಗಂಡಸರಷ್ಟೇ ಆರಾಧನೆ ಮಾಡಲಿಕ್ಕೆ ಹೋಗ್ಬೋದು ಅಂತ ಹೇಳಿದಾಗ, ಇಲ್ಲ, ಗಂಡಸರಲ್ಲ, ಎಲ್ಲರೂ ಆರಾಧನೆ ಮಾಡಬೇಕು. ಹಾಗಾದರೆ ನೀವೆಲ್ಲರೂ ಹೋಗ್ಬೋದು, ಚಿಕ್ಕವರು ದೊಡ್ಡವರು, ಗಂಡಸರು ಹೆಂಗಸರು ಎಲ್ಲರೂ ಕೂಡ ಆರಾಧನೆ ಮಾಡ್ಬೋದು. ಆದರೆ ದನಕುರಿಗಳನ್ನು ಬಿಟ್ಟು ಹೋಗ್ರಿ ಎಂಬುದಾಗಿ ಒಂದು ಸಲಹೆ, ಆಜ್ಞೆ ಫರೋಹನ್ ಕೊಡ್ತಾನೆ.
ಅದಕ್ಕೂ ಮೋಶೆ ಒಪ್ಪೋದಿಲ್ಲ. ಆರಾಧನೆ ಮಾಡಬೇಕಾದರೆ ಎಲ್ಲರೂ ಆರಾಧನೆ ಮಾಡಬೇಕು ಅನ್ನುವಂಥ ವಿಷಯ ಮೋಶೆ ಮುಖಾಂತರವಾಗಿ ನಮಗೆ ತಿಳಿದು ಬರ್ತದೆ. ದೇವರ ಉದ್ದೇಶ ಆರಾಧನೆ ಮಾಡಬೇಕು. ನನ್ನ ಜನರು ಆರಾಧನೆ ಮಾಡಬೇಕು. ನನ್ನ ಜನರು ಬಿಡುಗಡೆ ಆಗಬೇಕು. ಬಿಡುಗಡೆ ಆದಂಥ ಜನರು ನನ್ನನ್ನು ತಿಳ್ಕೊಳ್ಳುವರು. ನನ್ನನ್ನು ತಿಳ್ಕೊಂಡ ಜನರು ನನ್ನನ್ನು ಆರಾಧಿಸುವರು ಎಂಬುದಾಗಿ ದೇವರು ಇಷ್ಟಪಟ್ಟನು. ಹಾಗಾದರೆ ದೇವರ ಉದ್ದೇಶ ದೇವ ಜನರು ಬಿಡುಗಡೆ ಆಗಬೇಕು. ದೇವ ಜನರು ಕೂಡ ಕೆಲವು ಸಾರಿ ಬಂಧನದಲ್ಲಿ, ಕೆಲವು ಸಾರಿ ಅಲ್ಲ, ಅನೇಕ ಸಾರಿ ಬಂಧನದಲ್ಲಿ ಇರುವುದಕ್ಕೆ ಸಾಧ್ಯ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ಯೇಸುವಿನ ಜನನದ ಕುರಿತಾಗಿ ಹೇಳಲಾಗಿತ್ತು. ಯೇಸು ಎಂದು ಆತನಿಗೆ ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರ ಪಾಪವನ್ನು ಬಿಡಿಸಿ ಕಾಯುವನು. ಆದ ಕಾರಣ ತನ್ನ ಜನರು, ದೇವ ಜನರು, ಅವರ ಪಾಪವನ್ನು, ಅನ್ಯ ಜನರಲ್ಲ, ದೇವ ಜನರ ಪಾಪವನ್ನು ದೇವರು ಬಿಡಿಸಿ ದೇವರು ಕಾಯುವನು. ಅದೇ ವಿಷಯ, ಅದೇ ಸಿದ್ಧಾಂತ, ಅದೇ ಸಂಗತಿ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೀವಿ. ದೇವಜನರು ಆಗಿದ್ದರೂ ಅವರು ಬಂಧನದಲ್ಲಿದ್ದರು. ದೇವಜನರಾಗಿದ್ದರು, ದೀರ್ಘಕಾಲದ ಒಂದು ಬಂಧನದಲ್ಲಿ ಅವರು ಸಿಕ್ಕಿಬಿದ್ದರು. 400 ವರ್ಷಗಳು ಸುಮಾರು. ಅದರ ಬಗ್ಗೆ ಅನಂತರ 12ನೇ ಅಧ್ಯಾಯ ಬಂದಾಗ ನಾವು ಅದರಲ್ಲಿ ವರ್ಷಗಳು ಹೆಚ್ಚು ಕಡಿಮೆ ಆದದ್ದ ವಿಷಯವನ್ನು ನಾವು ನೋಡಲಿಕ್ಕಿದ್ದೇವೆ. ಸರಿ, 106 ವರ್ಷಗಳು ಬಂಧನದಲ್ಲಿದ್ದಂಥ ದೇವಜನರನ್ನು ಬಿಡಿಸಿ, ಬಿಡುಗಡೆ ಆಗೋದರಿಂದ ದೇವರು ಬಿಡಿಸಿದ್ದಾನಂತ ದೇವರನ್ನು ತಿಳ್ಕೊಂಡು, ದೇವರನ್ನು ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ದೇವರನ್ನು ನಂಬಿ, ದೇವರನ್ನು ನಂಬಿದಂಥವರು ದೇವರನ್ನು ಆರಾಧಿಸಬೇಕು ಅಥವಾ ಸೇವಿಸಬೇಕು. ಯಾಕಂದರೆ ಹೀಬ್ರೂ ಭಾಷೆಯಲ್ಲಿ ಆರಾಧಿಸುವುದು, ಸೇವೆ ಮಾಡುವುದು ಎರಡು ಒಂದಕ್ಕೊಂದು ಬಹು ಸಂಬಂಧವಾದದ್ದು. ದೇವರನ್ನು ಆರಾಧಿಸುವುದು, ದೇವರನ್ನು ಸೇವೆ ಮಾಡುವುದು. ಸರಿ, ಅದ್ಭುತಗಳು, ಸೂಚಕ ಕಾರ್ಯಗಳು ದೇವರು ಮಾಡಬೇಕಾಯಿತು. ಯಾಕಂತೇಳಿದರೆ ಈ ಅದ್ಭುತಗಳು ಮಾಡುವುದರಿಂದ ದೇವಜನರು ಕೂಡ ದೇವರನ್ನು ನಂಬಿದರು. ನಂಬಿದಂಥ ದೇವಜನರು ದೇವರಿಗೆ ಆರಾಧನೆ ಮಾಡಿದರು, ನಮಸ್ಕರಿಸಿದರು ಇದ್ದ ಕಡೆಯಲ್ಲೇ. ಆದರೆ ಅದು ಭಾಗಶಃ ಆರಾಧನೆ, ಪಾರ್ಷಿಯಲ್ ವರ್ಷಿಪ್. ದೇವರೀಗ ಪ್ರತ್ಯೇಕವಾದ ಆರಾಧನೆ ಮಾಡಬೇಕು ಅನ್ನುವಂಥ ಇಷ್ಟದಿಂದ ನೀವೆಲ್ಲರೂ ಬಿಡುಗಡೆಯಾಗಿ 3 ದಿವಸದ ಪ್ರಯಾಣ ಮಾಡಿ ಮತ್ತು ಯಜ್ಞಗಳನ್ನು ಸಮರ್ಪಿಸಬೇಕು ಎಂಬುದಾಗಿ. 10ನೇ ಅಧ್ಯಾಯದಲ್ಲಿ 3 ದಿನಗಳ ಕಾರ್ಗತ್ತಲು ಬೇರೆ ಉಂಟಾಯಿತು. ಅಂಥ ಒಂದು ಕಾರ್ಗತ್ತಲಿನ ಸಮಯದಲ್ಲಿ ಕೂಡ ಐಗುಪ್ತರಿಗೆ ಆದಂಥ ಆ ಕಾರ್ಗತ್ತಲಿನ ನಡುವೆ ಗೋಷೆನ್ ಸೀಮೆಯಲ್ಲಿದ್ದಂಥ ಇಸ್ರಾಯೇಲರಿಗೆ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡುವಾಗ ಅಲ್ಲಿ ಮಾತ್ರ ಆ ಬೆಳಕೇ ಇತ್ತು, ಕತ್ತಲು ಇರಲಿಲ್ಲ ಎಂಬುದಾಗಿ. ಇಸ್ರಾಯೇಲರು ವಾಸವಾಗಿದ್ದ ಸ್ಥಳಗಳಲ್ಲಿ ಬೆಳಕೇ ಇತ್ತು ಎಂಬುದಾಗಿ 10:23ರಲ್ಲಿ ವಿಮೋಚನಾ ಕಾಂಡ ಹೇಳಿದ್ದನ್ನು ಕೇಳಿದ ಕೂಡಲೇ, ಅದನ್ನು ತಿಳ್ಕೊಂಡ ಕೂಡಲೇ ಫರೋಹನು ಮೋಶೆಯನ್ನು ಕರೆಸಿ, ಯಾರು ಏನು ಹೇಳಲಿಲ್ಲ, ಇವನೇ ಈಗ ಕರೀತಾ ಇದ್ದಾನೆ. ಮೋಶೆ ಆರೋನರನ್ನು ಕರೆದುಬಿಟ್ಟು 24ನೇ ವಚನದಲ್ಲಿ ನೀವು ಹೋಗಿ ಯೆಹೋವನಿಗೆ ಆರಾಧನೆ ಮಾಡಿ ಬರಬಹುದು. ಮತ್ತೆ ಬನ್ನಿರಿ ಅಂತ ಒಂದು ನಿರೀಕ್ಷೆ ಫರೋಹನು ಇಟ್ಕೊಂಡಿದ್ದಾನೆ. ನೀವು ಹೋಗಿ ಆರಾಧನೆ ಮಾಡಿ ಬರ್ಬೋದು ಎಂಬಂಥ ಮಾತನ್ನು ಹೊರಡಿಸ್ತಾನೆ. ಆದರೆ ಆಗ ಅವನು ಹೇಳಿದ್ದು ಈಗಾಗಲೇ ವಿಚಿತ್ರವಾದಂಥ, ನಿಮ್ಮ ಮನೆಗಳಿಗೆ ಸೇರಿದವರು ಹೋಗಬಹುದು, ನಿಮ್ಮ ಕುರಿದನಗಳನ್ನು ಮಾತ್ರ ಇಲ್ಲೇ ಬಿಟ್ಟು ಹೋಗಬೇಕಂತ ಹೇಳಿದಾಗ ಮೋಶೆ ಹೇಳ್ತಾನೆ, ಅದು ಆಗಲಾರದು. ಯಾಕಂದರೆ ಅದು ಕೂಡ ನಮಗೆ ಬೇಕಾದ ಪಶುಗಳನ್ನು ಮಾತ್ರವಲ್ಲದೆ ನಮ್ಮ ಎಲ್ಲ ಪಶುಗಳನ್ನು ಸಹ ನಾವು ತೆಗೆದುಕೊಂಡು ಹೋಗುತ್ತೇವೆ. ಅದಕ್ಕೆ ನೀವು ಪರ್ಮಿಷನ್ ಕೊಡಬೇಕು. ಯಾವುದು ಕೂಡ ಅಪ್ಪಣೆ ಇಲ್ಲದೆ, ಅಧೀನವಲ್ಲದೆ ಮಾಡುವುದಕ್ಕೆ ಮೋಶೆಗೆ ಇಷ್ಟವಾಗಿರಲಿಲ್ಲ. ಅಪ್ಪಣೆ ಕೊಡಬೇಕು,
ನೀನು ಪರ್ಮಿಷನ್ ಕೊಡಬೇಕು, ಆಜ್ಞಾಪಿಸಬೇಕು, ನಿನ್ನ ಒಂದು ಅನುಮತಿಯಿಂದಲೇ ನಾವು ಹೋಗಬೇಕು ಅನ್ನುವಂಥ ಒಂದು ವಿಧಾನ, ರೀತಿ, ಕ್ರಮ, ಆತ್ಮ ಮೋಶೆಗಿತ್ತು. ಮತ್ತು ಆ ರೀತಿಯಾಗಿ ನಾವು ಹೋಗೋದಕ್ಕೆ ಅಪ್ಪಣೆ ಕೊಡಬೇಕು ಎಂಬುದಾಗಿ ಹೇಳಿಬಿಟ್ಟು ನಾವು ಏನೂ ಕೂಡ ಬಿಟ್ಟು ಹೋಗುವುದಕ್ಕಾಗದು, ಏನೂ ಬಿಡಲ್ಲ, ನಾವು ಎಲ್ಲ ತಗೊಂಡು ಹೋಗ್ತೀವಿ ಎಂಬುದಾಗಿ ಹೇಳಿಬಿಟ್ಟು ಯಾವ ಪಶುಗಳನ್ನು ಅರ್ಪಿಸಬೇಕೋ ಅದು ನಾವು ಅಲ್ಲಿಗೆ ಸೇರುವುದಕ್ಕೆ ಮುಂಚೆ ನಮಗೆ ತಿಳಿಯದು ಅಂದನು. ಸರಿ, ಆದರೂ ಯೆಹೋವನು ಫರೋಹನ ಹೃದಯವನ್ನು ಕಠಿಣಪಡಿಸಿದ್ರಿಂದ ಮತ್ತೆ ಕಠಿಣ ಮಾಡ್ಕೊಂಡ್ಬಿಡ್ತಾನೆ ಎಂಬುದಾಗಿ 10ನೇ ಅಧ್ಯಾಯ ಮುಕ್ತಾಯವಾಗ್ತದೆ. 11ನೇ ಅಧ್ಯಾಯದಲ್ಲಿ ಭಾಳ ಚಿಕ್ಕ ಒಂದು ಅಧ್ಯಾಯ, ಇದರಲ್ಲಿ 10 ವಚನಗಳಿದೆ. ಅದರಲ್ಲಿ ನಾವು ನೋಡುವಂಥ ವಿಷಯ ಏನಂತ ಹೇಳಿದರೆ, ಯೆಹೋವನು ಘೋರವಾದ ಇನ್ನೊಂದು ಉಪದ್ರವವನ್ನು ಐಗುಪ್ತರಿಗೆ ಬರಮಾಡುವನೆಂದು ಮುಂತಿಳಿಸಿದ್ದು, ಪ್ರವಾದಿಸಿದ್ದು. ಇದು ಭಾಳ ಭಯಂಕರವಾದಂಥ, ಇದುವರೆಗೆ ಆದಂಥ ಒಂದು ಉಪದ್ರವಗಳಲ್ಲಿ ಇದು ಘೋರವಾದ ಉಪದ್ರವ. ಕೋಲು ಹಾವಾಗಿದ್ದು ಅದೇನಂಥ ದೊಡ್ಡ ವಿಷಾದವಲ್ಲ. ನೈಲ್ ನದಿಯಲ್ಲಿ ನದಿ ರಕ್ತವಾದದ್ದು ಅದು ಕೂಡ ಬಹುಶಃ ಅಂಥ ಒಂದು, ಆದರೂ ಕೂಡ ಕುಡಿಲಿಕ್ಕೆ ನೀರಿಲ್ಲದೆ ಕಷ್ಟಪಡುವಂಥದ್ದು. ಈ ಒಂದು ಉಪದ್ರವಕ್ಕೆ ಹೋಲಿಕೆ ಮಾಡಿದರೆ 11ನೇ ಅಧ್ಯಾಯದಲ್ಲಿ ತಿಳಿಸಿದಂಥ ಉಪದ್ರವಕ್ಕೆ ಹೋಲಿಕೆ ಮಾಡಿದರೆ ನೀರು ರಕ್ತವಾದದ್ದು ಅಂಥ ಸೀರಿಯಸ್ ಅಲ್ಲ ಅಂತ ಹೇಳ್ಬೋದು. ಕಪ್ಪೆಗಳು ಮತ್ತು ಹೇನುಗಳು, ವಿಷಹುಳ ಮತ್ತು ಮಿಡತೆಗಳು ಮತ್ತು ಕಾರ್ಗತ್ತಲು ಇವೆಲ್ಲವೂ ಒಂದ್ರ ಮೇಲೆ ಹುಣ್ಣು ಬೊಕ್ಕೆಗಳು, ಅದು ಕೂಡ ಭಾಳ ಭಯಂಕರವಾದದ್ದು. ಅಂಥ ಒಂದು ಬಾಧೆ ಕೂಡ ಇಸ್ರಾಯೇಲರ ನಡುವೆ ವಾಸವಾಗಿದ್ದಂಥ ಅಥವಾ ಐಗುಪ್ತರ ನಡುವೆ ವಾಸವಾಗಿದ್ದಂಥ ವ್ಯಕ್ತಿಗಳಿಗೆ ಸಿಕ್ತು. ಇದನ್ನು ಇಸ್ರಾಯೇಲರು ನೋಡಿದರೆ, ಆದರೆ ಇಸ್ರಾಯೇಲರಿಗೆ ಏನಾಗಲಿಲ್ಲ. ಐಗುಪ್ತರ ನಡುವೆ ಇಸ್ರಾಯೇಲರಿದ್ದಾಗ ಇಸ್ರಾಯೇಲರಿಗೆ ಏನಾಗಲಿಲ್ಲ, ಆ ಒಂದು ಹಾನಿ ಅವ್ರಿಗೆ ಬರಲಿಲ್ಲ, ಆ ಒಂದು ಕತ್ತಲು ಅವ್ರಿಗೆ ಬರಲಿಲ್ಲ. ಅದೇ ದೇಶದಲ್ಲಿದ್ದರು, ಗೋಷಿನ್ ಸೀಮೆಯಲ್ಲಿದ್ದರು, ಇವ್ರಿಗೇನಾಗಲಿಲ್ಲ. ದೇವರು ಅವರಿಗೆ ಅದನ್ನು ಬರಮಾಡಿದನು, ಇವರಿಗೆ ಬರಮಾಡಲಿಲ್ಲ ಅನ್ನುವಂಥದ್ದು ವಿಶೇಷವಾದದ್ದು, ವಿಪರೀತವಾದದ್ದು, ವ್ಯತ್ಯಾಸವಾದದ್ದು. ಇದನ್ನು ಫರೋಹನಿಗೆ ಕೂಡ ಗೊತ್ತಾಯಿತು. ಅವನು ಪ್ರಶ್ನೆ ಹಾಕ್ತಾನೆ, ಕೇಳಿಬಿಟ್ಟು ಅವ್ರಿಗೆ ಏನಾದರೂ ಆಗಿದೆಯಾ ಅಂತ ವಿಚಾರಿಸಿದಾಗ, ಇಲ್ಲ, ಅವ್ರಿಗೇನಾಗಲಿಲ್ಲ, ಅವ್ರ ಪ್ರಾಣಿಗಳಿಗೆ ಏನಾಗಲಿಲ್ಲ, ಅವರಿಗೆ ಹಾನಿ ಆಗಲಿಲ್ಲ ಅನ್ನುವಂಥ ಮಾತು ಆ ಫರೋಹನಿಗೆ ತಲುಪಿದಾಗ ಅವನು ಮನಸ್ಸು ಚೇಂಜ್ ಮಾಡಿಕೊಳ್ತಾನೆ. ಆದರೆ ಮತ್ತೆ ಮನಸ್ಸು ಕಠಿಣ ಮಾಡಿಕೊಳ್ತಾನೆ. ಮಾತಿನಲ್ಲಿ ಆಗಲಿ ಅಂತ ಪರ್ಮಿಷನ್ ಕೊಡ್ತಾನೆ, ಹೃದಯ ಕಠಿಣ ಆಗಿಬಿಡ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಒಂದು ಮಾತಿದೆ. ಅದೇನಂತ ಹೇಳಿದರೆ, ಈ ಹೊತ್ತು ದೇವರ ಸ್ವರವನ್ನು ನೀವು ಕೇಳಿಸ್ಕೊಂಡ್ರೆ ಹೃದಯ ಕಠಿಣ ಮಾಡಿಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಕೀರ್ತನೆಯಲ್ಲಿ ಅದೇ ಮಾತು ಬಂದಿದೆ. ಇಬ್ರಿಯ 3ನೇ ಅಧ್ಯಾಯದಲ್ಲಿ ಕೂಡ ಅದೇ ಮಾತು ಬಂದಿದೆ. ಹೃದಯ ಕಠಿಣ ಮಾಡಿಕೊಳ್ಳುವಂಥದ್ದಕ್ಕೆ ಎಷ್ಟು ಟೈಮ್ ಬೇಕು ಅಂತ ನೋಡುವಾಗ 24 ತಾಸುಗಳ ಒಳಗೆ. ಈ ಹೊತ್ತು, ಟುಡೇ ಎಂಬುದಾಗಿ ಹೇಳುವಾಗ 24 hours. ದೇವರ ವಾಕ್ಯವನ್ನು ಈ ಹೊತ್ತು ನಾನು ಕೇಳಿಸ್ಕೊಂಡು 24 ತಾಸುಗಳ ಒಳಗೆ ಹೃದಯ ಕಠಿಣ ಮಾಡಿಕೊಳ್ಳುವ ಆಸ್ಪದ ಉಂಟು. ಅದನ್ನೇ ಫರೋಹನ ಹೃದಯ ಕಠಿಣ ಮಾಡಿಕೊಳ್ಳುವುದನ್ನು ಎಂಬುದಾಗಿ ಫರೋಹನ ಬಗ್ಗೆ ನಾವು ಮಾತನಾಡಿಕೊಳ್ಳೋದಕ್ಕೆ ಬದಲಾಗಿ 1 ಕೊರಿಂಥ 11:31 ಪ್ರಕಾರವಾಗಿ ನಮ್ಮನ್ನೇ ನಾವು ನ್ಯಾಯ ತೀರ್ಪು ಅಥವಾ ತೀರ್ಪು ಮಾಡಿಕೊಂಡರೆ ನಾವು ತೀರ್ಪಿಗೆ ಗುರಿಯಾಗೋದಿಲ್ಲ. ಫರೋಹನ ಹೃದಯ ಕಠಿಣ ಮಾಡಿಕೊಂಡಂಥ ಫರೋಹನ ಮೇಲೆ ಫೋಕಸ್ ಮಾಡೋಕ್ಕಿಂತಲೂ ನಾನು ನನ್ನ ಹೃದಯ ಕಠಿಣ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಎಂಬುದಾಗಿ ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಂಡ್ರೆ, ಕೀರ್ತನೆ 139 ಪ್ರಕಾರ ನಮ್ಮನ್ನು ನಾವು ತೀರ್ಪು ಮಾಡಿಕೊಂಡ್ರೆ 1 ಕೊರಿಂಥ 11:31 ಪ್ರಕಾರ ಏನಾಗ್ತದೆ, ತೀರ್ಪಿಗೆ ನಾವು ಗುರಿಯಾಗೋದಿಲ್ಲ, ಹೃದಯ ಕಾಠಿಣ್ಯವನ್ನು ಹೊಂದುವುದಿಲ್ಲ. ಅದನ್ನೇ ನಾವು
ಈ ಕೆಲವು ಅಧ್ಯಾಯಗಳಲ್ಲಿ ವಿಮೋಚನ ಕಾಂಡ 1ರಿಂದ 10 ಅಧ್ಯಾಯಗಳಲ್ಲಿ ನೋಡ್ತೀವಿ. 11ನೇ ಅಧ್ಯಾಯ ಚಿಕ್ಕ ಅಧ್ಯಾಯ ಅಂತ ಹೇಳಿದ್ನಲ್ವ, ಅದರಲ್ಲಿ ದೇವರು ಇನ್ನಷ್ಟು ದೊಡ್ಡ ಒಂದು ಉಪದ್ರವವನ್ನು ಕಳಿಸ್ತೇನೆ ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ. ಯೆಹೋವನು ಮೋಶೆಗೆ ಇಂತೆಂದನು, ಅದೇನೆಂದರೆ ಫರೋಹನಿಗೂ ಮತ್ತು ಐಗುಪ್ತರಿಗೂ ಇನ್ನೊಂದು ಉಪದ್ರವವನ್ನು ಬರಮಾಡುತ್ತೇನೆ. ಅದು ಬಂದ ನಂತರ, ಈ ಭಯಂಕರವಾದಂಥ ಒಂದು ಉಪದ್ರವ ಬಂದ ನಂತರ ಅವನು ನಿಮಗೆ ಇಲ್ಲಿಂದ ಹೋಗುವುದಕ್ಕೆ ಅಪ್ಪಣೆ ಕೊಡುವುದು ಮಾತ್ರವಲ್ಲದೆ ಇನ್ನೊಂದು ವಿಷಯ ಕೂಡ, ನಿಮ್ಮೆಲ್ಲರನ್ನು ಅಟ್ಟಿ ಬಿಡುವನು. ಹೋಗ್ರಿ ಇಲ್ಲಿಂದ, ನಿಲ್ಲಬೇಡ್ರಿ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿ, ಬಲವಂತ ಮಾಡಿ ಅಟ್ಟಿ ಬಿಡ್ತಾನಂತೆ. ಹೋಗ್ರಿ ಅಂತ ಹೇಳೋದು ಒಂದು, ಅಟ್ಟಿ ಬಿಡುವುದು ಬೇರೆ. ಅಟ್ಟಿ ಬಿಡುವನು. ಆದುದರಿಂದ ಸ್ತ್ರೀ ಪುರುಷರೆಲ್ಲರೂ ಕೂಡ ರೆಡಿಯಾಗ್ರಿ. ತಮ್ಮ ನೆರೆಹೊರೆಯವರಿಂದ ನೀವೇನು ಮಾಡಬೇಕು? ಬೆಳ್ಳಿ ಬಂಗಾರದ ಒಡವೆಗಳನ್ನು ಕೇಳಿಕೊಳ್ಳಬೇಕೆಂಬುದಾಗಿ ರೆಡಿಯಾಗ್ರಿ, ಸಿದ್ಧತೆ. ಯಾಕೆ ಇದನ್ನು ದೇವರು ಹೇಳ್ತಾನೆ ಅಂತ ಹೇಳಿದರೆ, ವಿಮೋಚನ ಕಾಂಡ 11ನೇ ಅಧ್ಯಾಯದ 2ನೇ ವಚನದಲ್ಲಿ ದೇವರು ಇದನ್ನು ಸ್ಪಷ್ಟವಾಗಿ ಹೇಳು ಎಂಬುದಾಗಿ ಮೋಶೆ ಆರೋನರಿಗೆ ದೇವರು ಹೇಳ್ತಾನೆ ರೀ. ಪ್ರತ್ಯೇಕವಾಗಿ ಮೋಶೆಗೆ ಹೇಳ್ತಾನೆ. ಯಾಕೆ ಸ್ಪಷ್ಟವಾಗಿ ಹೇಳಬೇಕು? ಯಾಕಂತ ಹೇಳಿದರೆ, ಅವರಿಗೆ ಸುಮಾರು 400 ವರ್ಷಗಳು ಕೆಲಸ ಮಾಡಿದ್ದಕ್ಕೆ ಇವರು ಕೂಲಿ ಕೊಡಲಿಲ್ಲ. ಇಸ್ರಾಯೇಲರು ಕೆಲಸ ಮಾಡಿದ್ದಕ್ಕೆ ಫ್ರೀಯಾಗಿ ದುಡಿಸ್ಕೊಂಡ್ರು. ಇಸ್ರಾಯೇಲರು ಕೆಲಸ ಮಾಡಿದ್ದಕ್ಕೆ ಅವರಿಗೆ ಸಂಬಳ ಕೊಡಲಿಲ್ಲ, ಕೂಲಿ ಕೊಡಲಿಲ್ಲ. ಅನ್ಯಾಯ ಅದು. ಈಗ ದೇವರು ನ್ಯಾಯ ತೀರಿಸುವಂತೆ, ದೇವರು ನ್ಯಾಯಾಧಿಪತಿ, ಜಡ್ಜ್ ಆತನು. ಆದ ಕಾರಣ ಅವ್ರ ಕಡೆಯಿಂದ ಒಡವೆಗಳನ್ನೆಲ್ಲ ತಗೊಳ್ರಿ ಎಂಬುದಾಗಿ ನ್ಯಾಯ ತೀರಿಸುವಂತೆ, ಮುಯಿ ತೀರಿಸುವಂತೆ ಅದು ದೇವರಿಗೆ ಬಿಟ್ಟಿದ್ದು. ಅದಕ್ಕೆ ನೆರೆಹೊರೆಯವರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಕೇಳಿಕೊಳ್ಳಬೇಕೆಂಬುದಾಗಿ ಜನರಿಗೆ ಸ್ಪಷ್ಟವಾಗಿ ಹೇಳು ಅಂದನು. ಯೆಹೋವನು ಇಸ್ರಾಯೇಲರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದನು. ಇದು ದೇವರ ಕಾರ್ಯ, ದೇವರ ಸಾರ್ವಭೌಮತ್ವ. ಇಟ್ಸ್ ಟಾಕಿಂಗ್ ಅಬೌಟ್ ದ ಸಾವರ್ನಿಟಿ ಆಫ್ ಗಾಡ್. ಈಗ ಸುಮ್ಮನೆ ಯಾರನ್ನಾಗಲಿ ಮೋಸ ಮಾಡಿ ತಗೋಬೋದು, ಆದರೆ ಪ್ರತಿಯೊಂದು ಮನೆಯವರು, ಪ್ರತಿಯೊಂದು ಅಕ್ಕಪಕ್ಕದವರು ತಮ್ಮ ತಮ್ಮ ಒಡವೆಗಳನ್ನು, ಬೆಳ್ಳಿ ಬಂಗಾರದ ಒಡವೆಗಳನ್ನು ತೆಗೆದು ಇಸ್ರಾಯೇಲರಿಗೆ ಕೊಟ್ಟು ಬಿಡುವಂಥ ಒಂದು ದೃಶ್ಯವನ್ನು ನೆನಪು ಮಾಡಿಕೊಡ್ರಿ. ಒಬ್ಬರು ಕೊಡ್ಬೋದು, ದಯದ್ರಿ ಇಬ್ಬರು ಕೊಡ್ಬೋದು, 3 ಕೊಡ್ಬೋದು. ಪ್ರತಿ ಕುಟುಂಬದವರು ಇಸ್ರಾಯೇಲ್ರಿಗೆ ಕೊಡುವಂಥದ್ದನ್ನು ಊಹಿಸಿಕೊಡ್ರಿ. ಅಥವಾ ಬೆಳ್ಳಿ ಕೊಡ್ಬೋದು, ಆದರೆ ಬಂಗಾರನು ಕೂಡ ಅವರು ಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಕೊಡುವಂತೆ ದೇವರೇ ದಯೆಯನ್ನು, ಅಂದರೆ ನ್ಯಾಯವನ್ನು, ದಯೆ ಎಂಬ ನ್ಯಾಯವನ್ನು, ನ್ಯಾಯವೆಂಬ ದಯವನ್ನು ಹುಟ್ಟಿಸಿ ಕೊಡುವಂತೆ ಅವರಿಗೆ ಮಾಡ್ತಾನೆ. ಅವರು ಕೊಟ್ಟರು. ಇದಲ್ಲದೆ ಐಗುಪ್ತ ದೇಶದಲ್ಲಿ ಫರೋಹನ ಪ್ರಜಾಪರಿವಾರದವರು ಆ ಮೋಶೆಯನ್ನು ಮಹಾಪುರುಷನೆಂದು ತಿಳಿದುಕೊಂಡರು. ವಾವ್! ಈ ಒಂದು ಮಾತು ಕೂಡ ಆಶ್ಚರ್ಯವಾದಂಥ ಒಂದು ಮಾತು. ಇಷ್ಟೆಲ್ಲ ಉಪದ್ರವ ಆಯಿತು. ಕಪ್ಪೆ ಉಪದ್ರ, ನೈಲ್ ನದಿ ನೀರಾಗುವಂಥ ಉಪದ್ರವ, ಆನಂತರ ಹೇನುಗಳ ಒಂದು ಉಪದ್ರವ ಅದ್ಭುತ, ಮತ್ತು ಮಿಡತೆಗಳು, ಹುಣ್ಣು ಬೊಕ್ಕೆಗಳು, ಈ ರೀತಿಯಾಗಿ ಒಂದೊಂದು ಅದ್ಭುತಗಳಾದಾಗ ಪ್ರತ್ಯೇಕವಾಗಿ ಹೇನು, ಯಾಕಂದರೆ ಹೇನಿನ ಆ ಒಂದು ವಿಷಹುಳದ ಅದ್ಭುತ ಆದಾಗ ಅದನ್ನು ಡೂಪ್ಲಿಕೇಟ್ ಮಾಡಲಿಕ್ಕೆ ಇವ್ರಿಗಾಗಲಿಲ್ಲ. ಯಾರಿಗೆ? ಐಗುಪ್ತದ ವಿದ್ವಾಂಸರಿಗೆ, ಮಂತ್ರಗಾರರಿಗೆ ಆಗಲಿಲ್ಲ. ಅವರೇನು ಹೇಳಿದ್ರು? ಇದು ದೇವರ ಕೈ ಕೆಲಸವೇ. ಇದು ಅಂದರೆ ಯಾವುದು?
ಈ ಹೇನನ್ನು ಧೂಳು ಹೇನಿನಿಂದ ಬರಮಾಡಿದಂಥ ಅದ್ಭುತ. ಇದು ಚಿಕ್ಕದೇ ಇದು, ಆದರೆ ಯಾಕಂದರೆ ಒಂದೊಂದು ಅದ್ಭುತಕ್ಕೂ ಅವರಿಗೆ ಒಂದೊಂದು ದೇವತೆಯಾಗಿ ಅವರು ಪೂಜಿಸ್ತಿದ್ರು. ಈಗ ದೇವರು ಒಂದೊಂದು ಅದ್ಭುತವನ್ನು ಮಾಡಿ ಆ ಅದ್ಭುತಗಳಿಂದ ಅವರು ನಂಬಿದಂಥ ಅವುಗಳನ್ನು ನಾಶ ಮಾಡಿ ಏನು ಮಾಡ್ತಾನೆ, ನೋಡು ನೀವು ದೇವರೆಂಬುದಾಗಿ ನೀವು ಪೂಜಿಸುವಂಥದ್ದು ದೇವರಲ್ಲ, ಯೆಹೋವನಾದ ನಾನೇ ನಿತ್ಯನಾದ ದೇವರು, ನಾನೇ ಇರುವಾತನು, ನಾನೇ ಉಸಿರಾಡುವಾತನು, ನಾನೇ ಉಸಿರಾಟ, ನಾನೇ ಬಯಸುವವನು, ನಾನೇ ಮಹಾ ಆಸಕ್ತನು ಎಂಬುದಾಗಿ ಇರುವಾತನೇ ಎಂಬ ಹೆಸರಿನ ಹೀಬ್ರೂ ಅರ್ಥಗಳಿವು. ಆದ ಕಾರಣ ಅದನ್ನು ದೇವರು ಒಂದೊಂದು ಅದ್ಭುತದಲ್ಲಿ ಮುಖ್ಯವಾಗಿ ಫರೋಹನಿಗೂ ಐಗುಪ್ತದವರಿಗೂ ರುಜುಪಡಿಸ್ತಾನೆ. ಮತ್ತು ಇಲ್ಲಿ ವಿಚಿತ್ರವಾದದ್ದು ಏನಂದರೆ 11ನೇ ಅಧ್ಯಾಯದ ವಿಮೋಚನಕಾಂಡ 3ನೇ ವಚನದಲ್ಲಿ ಐಗುಪ್ತ ದೇಶದಲ್ಲಿ ಫರೋಹನ ಪ್ರಜಾಪರಿವಾರದವರು ಆ ಮೋಶೆಯನ್ನು ಮಹಾಪುರುಷನೆಂದು ತಿಳಿದುಕೊಂಡರು. ಆನಂತರ ಮೋಶೆ ಫರೋಹನಿಗೆ ಹೇಳಿದ್ದೇನೆಂದರೆ, ಯೆಹೋವನೇ ಅಪ್ಪಣೆ ಮಾಡುವುದೇನೆಂದರೆ, ನಾನು ಮಧ್ಯರಾತ್ರಿಯಲ್ಲಿ ಐಗುಪ್ತರ ನಡುವೆ ಹಾದು ಹೋಗುವೇನೋ. ಅವಾಗೇನಾಗ್ತದೆ, ಆಗ ಸಿಂಹಾಸನದ ಮೇಲೆ ಕೂತಿರುವ ಫರೋಹನ ಚೊಚ್ಚಲು ಮಗನು ಮೊದಲುಗೊಂಡು ಬೀಸುವ ಕಲ್ಲಿನ ಸಾಮಾನ್ಯವಾದಂಥ ಒಂದು ಕೆಲಸ ಮಾಡುವಂಥ ಬೀಸುವ ಕಲ್ಲಿನ ಹಿಂದೆ ಕೂತಿರುವಂಥ ದಾಸಿಯ ಮಗನು ಕೂಡ ಅವರವರೆಗೆ ಕೂಡ ಚೊಚ್ಚಲು ಮಕ್ಕಳು ಸತ್ತೋಗ್ತಾರೆ, ಸಾಯುವರು ಎಂಬಂಥ ಒಂದು ದೊಡ್ಡ ಒಂದು ಶಾಕಿಂಗ್ ನ್ಯೂಸನ್ನು ಮೋಶೆ ಫರೋಹನಿಗೆ ತರ್ತಾನೆ. ಯಾಕಂದರೆ ಚೊಚ್ಚಲ ಮಗನ ಮಹತ್ವ ಅವ್ರಿಗೆ ಗೊತ್ತಿತ್ತು ಏನೆಂಬುದಾಗಿ. 11ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟನು, ಆತ ನಾಮಕ್ಕೆ ಸ್ತೋತ್ರವಾಗಲಿ. 12ನೇ ಅಧ್ಯಾಯ ಭಾಳ ಸ್ಪೆಷಲ್ ಆದಂಥ ಒಂದು ಅಧ್ಯಾಯ, ಅದನ್ನು ನಾವು ಮಿಸ್ ಮಾಡಿಕೊಳ್ಳುವಂಥದ್ದು ಬೇಡ. ಅದರಲ್ಲಿ ದೊಡ್ಡ ದೊಡ್ಡ ವಿಷಯಗಳು ಅಡಕವಾಗಿದೆ. 11ನೇ ಅಧ್ಯಾಯವನ್ನು ಅಧ್ಯಾಯ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಕ್ಕೆ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 11. And the Lord said unto Moses, Yet will I bring one plague more upon Pharaoh and upon Egypt. Afterwards he will let you go hence. When he shall let you go, he shall surely thrust you out hence altogether. Speak now in the ears of the people, and let every man borrow of his neighbor, and every woman of her neighbor, jewels of silver and jewels of gold. And the Lord gave the people favor in the sight of the Egyptians. Moreover, the man Moses was very great in the land of Egypt, in the sight of Pharaoh's servants, and in the sight of the people. And Moses said, Thus saith the Lord, About midnight will I go out into the midst of Egypt, and all the firstborn in the land of Egypt shall die, from the firstborn of Pharaoh that sitteth upon his throne, even unto the firstborn of the maidservant that is behind the mill, and all the firstborn of beasts. And there shall be a great cry throughout all the land of Egypt, such as there was none like it, nor shall be like it any more. But against any of the children of Israel shall not a dog move his tongue, against man or beast, that ye may know how that the Lord doth put a difference between the Egyptians and Israel. And all these thy servants shall come down unto me, and bow down themselves unto me, saying, Get thee out, and all the people that follow thee. And after that I will go out. And he went out from Pharaoh in a great anger. And the Lord said unto Moses, Pharaoh shall not hearken unto you, that my wonders may be multiplied in the land of Egypt. And Moses and Aaron did all these wonders before Pharaoh, and the Lord hardened Pharaoh's heart, so that he would not let the children of Israel go out of his land.